ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಲೋಕಸಭೆಯಲ್ಲಿ ಕೋಲಾಹಲವನ್ನು ಎಬ್ಬಿಸಿದೆ ರಾಹುಲ್ ಗಾಂಧಿಯವರ ಭಾಷಣ. ನರವಾಣೆ ಪುಸ್ತಕ ಪ್ರಕಟಣೆ ಬಗ್ಗೆ ಸಂಸತ್ನಲ್ಲಿ ರಾಹುಲ್ ಮಾತನಾಡಿದ್ದಾರೆ. ನರವಾಣೆ ಪ್ರಕಟಿತ ಪುಸ್ತಕ ಉಲ್ಲೇಖಿಸುತ್ತಿದ್ದಂತೆ ಗದ್ದಲಕ್ಕೆ ಕಾರಣವಾಯಿತು. ಚೀನಾ ಆಕ್ರಮಣ ಬಗ್ಗೆ ಮಾಜಿ ಸೇನಾ ಮುಖ್ಯಸ್ಥರ ಪುಸ್ತಕ ಅದಾಗಿದೆ. ನರವಾಣೆ ಅವರ ಆತ್ಮಚರಿತ್ರೆ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಈ ಪುಸ್ತಕಕ್ಕೆ ಒಪ್ಪಿಗೆ ನೀಡಬೇಕು ಅನ್ನೋದು ರಾಹುಲ್ ಗಾಂಧಿಯವರ ಆಗ್ರಹ. ರಾಹುಲ್ ಮೇಲೆ ಈಗ ಬಿಜೆಪಿಯ ನಾಯಕರುಗಳು ಮುಗಿಬಿದ್ದಿದ್ದಾರೆ. ಅಮಿತ್ ಶಾ, ರಾಜನಾಥ್ ಸಿಂಗ್ ಎಲ್ಲರೂ ಕೂಡ ಇದೇ ವಿಚಾರವನ್ನಿಟ್ಕೊಂಡು ಕೋಲಾಹಲ ಗದ್ದಲಕ್ಕೆ ಕಾರಣವಾಗಿದೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಈ ವಿಚಾರವನ್ನು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡಬೇಕಿತ್ತು ಅನ್ನೋದು ಒಂದು, ಮತ್ತು ಇದಕ್ಕೆ ಅನುಮತಿಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರೇನು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಮಾತುಗಳು ವ್ಯಕ್ತವಾಗ್ತಿದೆ. ये गारंटीड ऑथेंटिक है. इसमें नारावाने जी ने कहा है कि उनका मेमोआर है, उसे सरकार पब्लिश नहीं होने दे रही है. इसमें सब लिखा है. और मैं सिर्फ इसमें से 5 लाइन पढ़ना चाहता हूं जिसमें नारावाने जी ने राजनाथ सिंह के बारे में और मोदी जी के बारे में बोला है. हुई ही नहीं है तो किस पुस्तक को यहाँ पर उल्लेख करना चाहते हैं उनके बारे में? माननीय अध्यक्ष जी, विवाद लीडर ऑपोजिशन ने ही समाप्त कर दिया है. वो स्वयं कह रहे हैं कि पुस्तक प्रकाशित नहीं हुई. उन्होंने स्वयं स्वीकार किया कि पुस्तक प्रकाशित नहीं हुई है. अब जो पुस्तक प्रकाशित नहीं हुई है इसका जिक्र सदन में कैसे हो सकता है? और प्रकाशित हो तो भी नहीं कर सकते, मगर प्रकाशित ही नहीं हुई है. हाँ, ऐसे प्रकाशित कोई भी किताब प्रकाशित, कोई भी मेल पर, कोई भी चीज पर चर्चा कैसे हो सकती है यहाँ सदन में? माननीय सदस्य, आप राष्ट्रपति अभिभाषण को बोले. No. Were within a few hundred meters of our positions on the Kailash range. माइक का कंट्रोल, सदन को गुमराह करने की कोशिश न करें और यहाँ अनावश्यक बातों का उल्लेख नहीं किया जाना चाहिए. राहुल जी. स्पीकर सर, ये गारंटीड ऑथेंटिक है. इसमें नारावाने जी ने कहा है कि उनका मेमोआर है, उसे सरकार पब्लिश नहीं होने दे रही है. इसमें सब लिखा है. और मैं सिर्फ इसमें से 5 लाइन पढ़ना चाहता हूं जिसमें नारावाने जी ने राजनाथ सिंह के बारे में और मोदी जी के बारे में बोला है. जो पुस्तक प्रकाशित हुई ही नहीं है तो किस पुस्तक को यहाँ पर उल्लेख करना चाहते हैं उनके बारे में? माननीय अध्यक्ष जी, विवाद लीडर ऑपोजिशन ने ही समाप्त कर दिया है. वो स्वयं कह रहे हैं कि पुस्तक प्रकाशित नहीं हुई. उन्होंने स्वयं स्वीकार किया कि पुस्तक प्रकाशित नहीं हुई है. अब जो पुस्तक प्रकाशित नहीं हुई है इसका जिक्र सदन में कैसे हो सकता है? और प्रकाशित हो तो भी नहीं कर सकते, मगर प्रकाशित ही नहीं हुई है. हाँ, ऐसे प्रकाशित कोई भी किताब प्रकाशित, कोई भी मेल पर, कोई भी चीज पर चर्चा कैसे हो सकती है यहाँ सदन में? माननीय सदस्य, आप राष्ट्रपति अभिभाषण को बोले. Were within a few hundred meters of our positions on the Kailash range. 2020ರಲ್ಲಿ ಭಾರತ ಚೀನಾ ಗಡಿಯಲ್ಲಿ ನಡೆದಂತಹ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ
ಆತ್ಮಚರಿತ್ರೆಯಲ್ಲಿ ನರವಾಣೆ ಅವರು ಬರ್ಕೊಂಡಿರ್ತಕ್ಕಂತಹ ಪುಸ್ತಕ ಇದು. ಇದನ್ನ ಪಬ್ಲಿಷ್ ಮಾಡಬೇಕು ಅಂತ ಆದರೆ ಪಬ್ಲಿಷ್ ಆಗದೇ ಇರುವಂತಹ ಪುಸ್ತಕವನ್ನು ಹೇಗೆ ಸಂಸತ್ನಲ್ಲಿ ನೀವು ಮಂಡಿಸ್ತೀರಿ ಅಂತ ಕೋಲಾಹಲಕ್ಕೆ ಕಾರಣವಾಯಿತು. ಈ ಪುಸ್ತಕ ಪ್ರಕಟಿಸದಂತೆ ರಾಜನಾಥ್ ಸಿಂಗ್, ಅಮಿತ್ ಶಾ ಒತ್ತಡ ಹೇರಿದ್ರು ಅನ್ನೋ ವಿಚಾರ ಸಂಸತ್ನಲ್ಲಿ ಗದ್ದಲಕ್ಕೆ ಏರ್ಪಟ್ಟಿದೆ. ರಾಹುಲ್ ಗಾಂಧಿ ಅವರ ಪ್ರಸ್ತಾಪ 2020ರಲ್ಲಿ ಗಡಿ ಘರ್ಷಣೆ ಬಗ್ಗೆ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ. ಚೀನಾ ಆಕ್ರಮಣ ಉಪಟಳದ ಬಗ್ಗೆ ಪುಸ್ತಕದಲ್ಲಿ ಪ್ರಸ್ತಾಪಿಸಲಾಗಿದ್ದು, ಮಾಜಿ ಸೇನಾ ಮುಖ್ಯಸ್ಥ ನರವಾಣೆ ಪುಸ್ತಕದ ಬಗ್ಗೆ ಸಂಸತ್ನಲ್ಲಿ ಭಾರೀ ಗದ್ದಲಕ್ಕೆ ಕಾರಣವಾಯಿತು. ಈ ಪುಸ್ತಕ ಪ್ರಕಟಿಸದಂತೆ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ತಡೆದಿದ್ದಾರೆ ಅನ್ನುವಂತಹ ವಿಷಯವಾಗಿ ರಾಹುಲ್ ಗಾಂಧಿ ಅವರು ಧ್ವನಿ ಎತ್ತಿದ್ರು. ಸೂಕ್ಷ್ಮ ಮಿಲಿಟರಿ ಕಾರ್ಯಾಚರಣೆ ಮತ್ತು ಸರ್ಕಾರ ಕೈಗೊಂಡಂತಹ ನೀತಿ ನಿರ್ಧಾರಗಳ ಕುರಿತಾಗಿ ಮಹತ್ವದ ಮಾಹಿತಿಯನ್ನ ಇದರಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಇದರಲ್ಲಿ ಅಮಿತ್ ಶಾ ಅವರ ಪಾತ್ರದ ಬಗ್ಗೆಯೂ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಅದನ್ನ ತಡೆದಿದ್ದಾರೆ ಅನ್ನೋದು ರಾಹುಲ್ ಆರೋಪ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಇವತ್ತು ಲೋಕಸಭೆಯಲ್ಲಿ ಈ ಪುಸ್ತಕದ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು. ಫಸ್ಟ್ಲಿ ಬಿಡುಗಡೆಯೇ ಆಗದಿರುವಂತಹ ಪುಸ್ತಕವನ್ನ ಲೋಕಸಭೆಯಲ್ಲಿ ತರೋದಾದ್ರೂ ಹೇಗೆ ಅನ್ನುವಂತಹ ಚರ್ಚೆ, ಜೊತೆಗೆ ಇನ್ನೇನೆಲ್ಲ ಅಂಶಗಳು ಆಡ್ ಆನ್ ಆಯ್ತು? ದಿವ್ಯಾ ನೋಡಿ, ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಸತ್ನ ಸದಸ್ಯರು ಮಾತಾಡ್ತಾ ಇದ್ರು. ಇವತ್ತು ಮುಖ್ಯವಾಗಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಲೋಕಸಭೆಯಲ್ಲಿ ಮಾತಾಡ್ತಾ ಇದ್ರು. ಮಾತನಾಡಬೇಕಾದಂತ ಸಂದರ್ಭದಲ್ಲಿ 2020ರಲ್ಲಿ ಭಾರತ ಮತ್ತೆ ಚೀನಾ ಗಡಿ ಘರ್ಷಣೆ, ಗಾಲ್ವಾನ್ ಸಂಘರ್ಷ ಏನು ಏರ್ಪಟ್ಟಿತ್ತು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತುಗಳನ್ನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಮಾಜಿ ಸೇನಾ ಮುಖ್ಯಸ್ಥರಾಗಿರುವಂತಹ MM ನರವಾಣೆ ಅವರು ಬರೆದಿರುವಂತಹ ಒಂದು ಪುಸ್ತಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಸ್ತಾಪವನ್ನ ಮಾಡ್ತಾರೆ. ಈ ಪುಸ್ತಕ ಇನ್ನೂ ಕೂಡ ಪ್ರಕಟ ಆಗಿಲ್ಲ, ಆದಾಗ್ಯೂ ಕೂಡ ಈ ಪುಸ್ತಕದ ಕೆಲವು ಅಂಶಗಳನ್ನ ಉಲ್ಲೇಖಿಸುವಂತ ಯತ್ನವನ್ನ ಕೂಡ ಮಾಡ್ತಾರೆ. ಈ ಒಂದು ಘರ್ಷಣೆ ನಡೀಬೇಕಾದಂತ ಸಂದರ್ಭದಲ್ಲಿ ಸರ್ಕಾರದ ನಿಲುವುಗಳು ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿರುವಂತದ್ದು. ಆದ್ರೆ ಸರ್ಕಾರ ಈ ಪುಸ್ತಕವನ್ನ ಪ್ರಕಟಿಸದಂತೆ ಒತ್ತಡವನ್ನ ಹೇರುವಂತ ಕೆಲಸವನ್ನ ಮಾಡ್ತಾ ಇದೆ. ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರೇನಿದ್ದಾರೆ, ಇವರಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಗಳು ಇದಾವೆ ಅನ್ನುವಂತದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಉಲ್ಲೇಖಿಸ್ತಾ ಇರುವಂತದ್ದು. ಆದ್ರೆ ಈ ಒಂದು ಮಾಹಿತಿಯ ಉಲ್ಲೇಖಕ್ಕೆ ವಿರೋಧ ಅಂದ್ರೆ ಆಡಳಿತ ಪಕ್ಷ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು. ಮುಖ್ಯವಾಗಿ ಅಮಿತ್ ಶಾ ಸೇರಿದಂತೆ ಬೇರೆ ಬೇರೆ ಎಲ್ಲ ಸಂಸದರು, ಬಿಜೆಪಿಯ ಕಡೆ ಸಂಸದರು ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಈ ಒಂದು ಅಪ್ರಕಟಿತ ಪುಸ್ತಕದ ಮಾಹಿತಿಯನ್ನ ಇಲ್ಲಿ ಸಂಸತ್ನಲ್ಲಿ ಹಂಚಿಕೊಳ್ಳುವಂತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ರು. ಸ್ಪೀಕರ್ ಕೂಡ ಅದಕ್ಕೆ ಬೆಂಬಲವನ್ನ ಕೊಟ್ಟರು. ಗದ್ದಲ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಕಲಾಪವನ್ನ 3 ಗಂಟೆವರೆಗೂ ಕೂಡ ಮುಂದೂಡಬೇಕಾದಂತ ಅನಿವಾರ್ಯತೆ ಬಂತು. ಈಗ ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.